ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಒನ್ ಡೇ ಟೂರ್ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ತಾರೆ ನೋಡಿ, ಕೊನೆ ತನಕ ನೋಡಿ. ಯಾರಾದರೂ ಒನ್ ಡೇ ಟೂರ್ ಹೋಗ್ಬೇಕು ಅಂದ್ಕೊಂಡಿರೋರು ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಈಶಾ ಫೌಂಡೇಶನ್ನು ನಮ್ಮ ಕರ್ನಾಟಕದಲ್ಲಿ ಲೊಕೇಟ್ ಆಗಿರ್ತಕ್ಕಂಥ, ಅಂದರೆ ಚಿಕ್ಕಬಳ್ಳಾಪುರದ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಈಶಾ ಫೌಂಡೇಶನ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಾಗೆಲ್ಲ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ, ನಿಮ್ಗೇನಾದರೂ ಈ ವಿಡಿಯೋ ಓಕೆ ಅನಿಸಿದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲಕ್ಷಾಂತರ ಜನಕ್ಕೆ. ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಥರ ಸದ್ಗುರು ಸನ್ನಿಧಿ ಅಂತೇಳಿ ಈ ಥರ ಒಂದು ದೊಡ್ಡದಲ್ಲಿ ಆರ್ಚ್ ಕಾಣುತ್ತೆ. ಆರ್ಚಿಂದ ಒಳಗಡೆ ಹೋದ್ರೆ ಸಾಕು, ಒಂದು 4 ಕಿಲೋಮೀಟ್ರ್ ಮುಂದೆ ಹೋದ್ರೆ ಸಾಕು, ನಿಮಗೆ ಈ ಥರ ಈಶಾ ಫೌಂಡೇಶನ್ನ ಲೊಕೇಶನ್ ಸಿಗುತ್ತೆ. ಅಲ್ಲಿ ಈಶಾ ಫೌಂಡೇಶನ್ಗೆ ಹೋಗ್ತಕ್ಕಂಥವ್ರು ನಂದಿ ಬೆಟ್ಟ ಸಿಗುತ್ತೆ, ಅಲ್ಲೇ ಪಕ್ಕದಲ್ಲೇ. ನಂದಿ ಬೆಟ್ಟ ನೋಡ್ಕೊಳ್ಳಿ. ಈಶಾ ಫೌಂಡೇಶನ್ ನೋಡ್ಕೊಂಡಿರೋರು ನಂದಿ ಬೆಟ್ಟ ನೋಡ್ಕೊಳ್ಳಿ. ಹಾಗೆಯೇ ನಿಮಗೆ ಎಲ್ಲರಿಗೂ ನೆನಪಿರ್ತಕ್ಕಂಥ ಒಂದು ಪ್ಲೇಸ್ ಅಂದರೆ ಮುದ್ದೇನಹಳ್ಳಿ ಅಂದರೆ ನೆನಪಾಗುತ್ತೆ, ಪ್ರತಿಯೊಬ್ಬರಿಗೂ ನೆನಪಾದೇ ಆಗುತ್ತೆ. ಕುವೆಂಪು ಜನ್ಮಸ್ಥಳ ಅಂದರೆ, ನೀವು ಕುವೆಂಪು, ದ ರಾ ಬೇಂದ್ರೆ ಈ ಥರ ಇದ್ದೀರಲ್ಲ, ಪುಸ್ತಕದಲ್ಲೆಲ್ಲ ಓದಿದ್ದೀರಲ್ಲ, ಕುವೆಂಪು ಹುಟ್ಟಿದ ಸ್ಥಳ ಮುದ್ದೇನಹಳ್ಳಿ ಸತ್ಯಸಾಯಿ ಹಾಸ್ಪಿಟಲ್ ಸಿಗುತ್ತೆ. ನಿಮಗೆ ಫ್ರೀ ಚಿಕಿತ್ಸೆ ಸಿಗುತ್ತೆ. ನಿಮ್ಗೇನಾದ್ರೂ ಅಕಸ್ಮಾತ್ ಏನಾದ್ರೂ ಒಂದು ಹಾಸ್ಪಿಟಲ್ಗೆ ತೋರಿಸ್ಕೋಬೇಕಂದ್ರೆ ಫ್ರೀ ಚಿಕಿತ್ಸೆ ಸಿಗುತ್ತೆ. ಅಲ್ಲಿನ ಊಟದ ವ್ಯವಸ್ಥೆ ಇದೆ ಫ್ರೀಯಾಗಿ, ಭಾಳಷ್ಟು ಚೆನ್ನಾಗಿದೆ. ಮುದ್ದೇನಹಳ್ಳಿ ಅಂದರೆ ಸಾಕು, ಕುವೆಂಪು ಜನ್ಮಸ್ಥಳ ಅದು. ಅಲ್ಲಿ ಸತ್ಯಸಾಯಿ ಹಾಸ್ಪಿಟಲ್ ಸಿಗುತ್ತೆ, ಅಲ್ಲಿ ಫ್ರೀ ಚಿಕಿತ್ಸೆ ಸಿಗುತ್ತೆ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ ನೋಡಿ. ಈಶಾಗೆ ಹೋಗ್ತಕ್ಕಂಥವ್ರು ಈಶಾ ನೋಡಿಕೊಂಡು ನಂದಿ ಬೆಟ್ಟ ನೋಡಿಕೊಂಡು, ನಂದಿ ಬೆಟ್ಟದಲ್ಲಿ ಅಂದರೆ ಭಾಳಷ್ಟು ವ್ಯೂಸ್ ಸಖತ್ತಾಗಿದೆ ಅಲ್ಲಿ ನಂದಿ ಬೆಟ್ಟ ನೋಡ್ಕೊಳೋದಕ್ಕೆ. ಮತ್ತು ಅಲ್ಲಿಂದನ ನಂದಿ ಬೆಟ್ಟ ನೋಡ್ಕೊಂಡವರು ಭೋಗ ನಂದೀಶ್ವರ ಟೆಂಪಲ್ ಇದೆ. ಭೋಗ ನಂದೀಶ್ವರ ಟೆಂಪಲ್ಲು ಸೂಪರಾಗಿದೆ, ಅದ್ಭುತವಾಗಿದೆ. ಅಂದರೆ ಒಂದು 10-15 ಕಿಲೋಮೀಟ್ರ್ ಒಳಗಡೆ ಸರೌಂಡಿಂಗ್ ಎಲ್ಲನ ಭೋಗ ನಂದೀಶ್ವರ ಟೆಂಪಲ್ ನೋಡ್ಕೊಂಡಿರೋರು. ಅಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ, ರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಅಂದರೆ ರಂಗನಾಥ ಸ್ವಾಮಿ ದೇವಾಲಯ ಇದೆ, ಅಲ್ಲೂ ನೋಡಿಕೊಂಡು ಅಲ್ಲಿನ ಒಂದು ಊಟದ ವ್ಯವಸ್ಥೆ ಕೂಡ ಇರ್ತೈತೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕೈವಾರ ಸಿಗುತ್ತೆ. ಕೈವಾರ ಮಠ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಕೈವಾರ ಮಠವನ್ನು. ಆ ಕೈವಾರ ಮಠದಲ್ಲೂ ಅಂದರೆ ಊಟದ ವ್ಯವಸ್ಥೆ ಇರುತ್ತೆ, ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರ್ತದೆ. ಅಲ್ಲಿ ಸ್ಟೇ ಆಗೋದಕ್ಕೂ ವ್ಯವಸ್ಥೆ ಇದೆ. ನೀವು ಏನಾದರೂ ಒನ್ ಡೇ ಟೂರ್ ಮಾಡೋ ಅಂತಕ್ಕಂಥವ್ರು ಈ ಪ್ಲೇಸುಗಳಿಗೆಲ್ಲ ದಯವಿಟ್ಟು ವಿಸಿಟ್ ಕೊಡಿ, ಹೋಗಿ ಬನ್ನಿ. ತುಂಬ ಅದ್ಭುತವಾಗಿದೆ ನೋಡಿ. ಇಲ್ಲಿನ ಒಂದು ಈಶಾ ಫೌಂಡೇಶನ್ಗೆ ಪ್ರತಿ ದಿವಸನೂ ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಗುರು. ಅಂದರೆ ಅಲ್ಲಿ ಯೋಗಿ ಆದಿತ್ಯನಾಥ ಗುರುಜಿ ಅವರು ಒಂದು ಅಲ್ಲಿ ಗೈಡ್ಲೈನ್ಸು, ಮತ್ತು ಅಲ್ಲಿರ್ತಕ್ಕಂಥ ಒಂದು ಅಂದರೆ ಈಶ್ವರನ ಸ್ಟ್ಯಾಚ್ಯೂ ನೋಡೋದಕ್ಕೆ ಅಷ್ಟೊಂದು ಅದ್ಭುತವಾಗಿದೆ. ಒಂದು ಏನು ಈ ಕಲರ್ಫುಲ್ ಆಗಿರ್ತಕ್ಕಂಥ LED ಲೈಟ್ಸ್ಗಳು ಎಲ್ಲ ಬಿಡ್ತಾರೆ ಆ ಒಂದು ಈಶ್ವರನ ಸ್ಟ್ಯಾಚ್ಯೂ ನೋಡೋದಕ್ಕೆ. 112 ಅಡಿ ಇರ್ತಕ್ಕಂಥ ಈಶ್ವರನ ಸ್ಟ್ಯಾಚ್ಯೂ ಅಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ನೋಡೋಕ್ಕೆ ಸಿಗೋದು, ಅಷ್ಟೊಂದು ಅದ್ಭುತವಾಗಿದೆ. ಅದನ್ನ ಈಶಾ ಫೌಂಡೇಶನ್ ಅಂತ ಕರೀತಾರೆ. ಆ ಈಶಾಗೆ ಹೋಗಿ ಬನ್ನಿ ಪ್ರತಿಯೊಬ್ಬರೂ. ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ತಮಿಳ್ನಾಡಲ್ಲಿದೆ, ಕೊಯಮತ್ತೂರಲ್ಲಿ ಇದೆ ಇದೇ ಥರನೇ. ಈ ಈಶಾ ಫೌಂಡೇಶನ್ನು ಕೊಯಮತ್ತೂರಲ್ಲಿ ಫಸ್ಟ್ ಮಾಡಿದರು, ತಮಿಳ್ನಾಡು ಕೊಯಮತ್ತೂರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲೇ ಮಾಡಿರ್ತಕ್ಕಂಥದ್ದು. ಭಾಳಷ್ಟು ಚೆನ್ನಾಗಿದೆ ವ್ಯೂ. ನೀವೇನಾದರೂ ಫ್ಯಾಮ್ಲಿ ಕರ್ಕೊಂಡು ಒನ್ ಡೇ ಟೂರ್ ಮಾಡೋ ಅಂತಕ್ಕಂಥವ್ರು ಹೇಳಿದ್ದೀನಲ್ಲ, ಈ ಪ್ಲೇಸ್ಗಳಿಗೆಲ್ಲ ಹೋಗಿ ಬರ್ಬೋದು. ಮುದ್ದೇನಹಳ್ಳಿಗೆ ಹೋಗ್ರಿ, ಕುವೆಂಪು ಹುಟ್ಟಿದ ಸ್ಥಳ ಅದು. ಮುದ್ದೇನಹಳ್ಳಿಯಲ್ಲಿ ಏನಿದೆ ಅಂದರೆ ಸತ್ಯಸಾಯಿ ಹಾಸ್ಪಿಟಲ್ ಇದೆ, ಅಂದರೆ ಫ್ರೀ ಚಿಕಿತ್ಸೆ. ಎಂಥವ್ರಿಗೆ ಹೋದ್ರೂ ಫ್ರೀಯಾಗಿ ನೋಡ್ತಾರೆ. ಅಲ್ಲಿನೂ ಹಾಸ್ಪಿಟಲಲ್ಲೂ ಕೂಡ ನಿಮಗೆ ಫ್ರೀ ಊಟದ ವ್ಯವಸ್ಥೆ ಇದೆ. ಮತ್ತು ಈಶಾ ನೋಡ್ಕೊಳ್ಳಿ, ಈಶಾ ಫೌಂಡೇಶನನ್ನು ನೋಡ್ಕೊಳ್ಳಿ, ಅದು ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ನಂದಿ ಬೆಟ್ಟ ನೋಡ್ಕೊಳ್ಳಿ, ನಂದಿ ಬೆಲ್ಸ್ ಅಂತ ಕರೀತಾರೆ, ನಂದಿ ಬೆಟ್ಟ ಅಂತ ಕರೀತಾರೆ. ಅಲ್ಲೇ ಒಂದು 20-25 ಕಿಲೋಮೀಟ್ರ್ ಸುತ್ತಮುತ್ತ ಪಕ್ಕದಲ್ಲಿ ಇರ್ತಕ್ಕಂಥ ನನ್ನ ಪ್ಲೇಸ್ಗಳು ಹೇಳ್ತಿರೋದು. ಅಲ್ಲಿಂದ ಬಂದರೆ ಭೋಗ ನಂದೀಶ್ವರ ಟೆಂಪಲ್ ಸಿಗುತ್ತೆ, ಸೂಪರಾಗಿದೆ, ಅದ್ಭುತವಾಗಿದೆ. ಭೋಗ ನಂದೀಶ್ವರ ಟೆಂಪಲ್ ನೋಡ್ಕೊಳ್ರಿ. ಅಲ್ಲಿಂದ ಭೋಗ ನಂದೀಶ್ವರ ಟೆಂಪಲ್ಲಿಂದ ಸ್ವಲ್ಪ ಮುಂದೆ ಹೋದರೆ 4 ಕಿಲೋಮೀಟ್ರ್ ಮುಂದೆ ಹೋದರೆ ಸಾಕು, ರಂಗನಾಥ ಸ್ವಾಮಿ ಟೆಂಪಲ್ ಸಿಗುತ್ತೆ. ಸಖತ್ತಾಗಿದೆ, ಅದ್ಭುತವಾಗಿದೆ. ಅಲ್ಲಿನೂ ಒಂದು ಸ್ಟೇ ಆಗೋದಕ್ಕೆ ವ್ಯವಸ್ಥೆ ಇದೆ, ಮತ್ತು ಭೋಜನಕ್ಕೂ ಅಂದರೆ ಊಟದ ವ್ಯವಸ್ಥೆ ಕೂಡ ಇದೆ ಅಲ್ಲೂ. ಮತ್ತು ಕೈವಾರ ಮಠ, ತಾತಾಯನರದ ಮಠ ಇದೆ. ಅಲ್ಲಿನೂ
ನಿಮಗೆ ಊಟದ ವ್ಯವಸ್ಥೆ ಇದೆ, ಮತ್ತು ಅಲ್ಲಿರ್ತಕ್ಕಂಥ ಸ್ಟೇ ಆಗೋದಕ್ಕೆ ಪ್ಲೇಸ್ ಇದೆ ನಿಮಗೆ. ಆದಷ್ಟು ನಿಮಗೆ ಅಂದರೆ ಅಲ್ಲಿ ಉಳ್ಕೊಳೋದಕ್ಕೆ ಸ್ಟೇ ಆಗೋದಕ್ಕೆ ಎಲ್ಲ ಒಂದು ಥರದ ನಿಮಗೆ ಸೌಕರ್ಯಗಳು ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮ ಈ ವಿಡಿಯೋ ಏನನ್ನಿಸ್ತು ಅಂತ ಹೇಳ್ತಾ, ನಿಮಗೆ ಏನಾದರೂ ಈ ವಿಡಿಯೋ ನಿಮ್ಗೇನ ಇಷ್ಟವಾದರೆ ಲಕ್ಷಾಂತರ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿರಿ. ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ, ನೆಕ್ಸ್ಟ್ ಮಾಹಿತಿ ಹೇಳೋದಕ್ಕೆ ತುಂಬ ನನಗೆ ಸಹಾಯ ಆಗುತ್ತೆ. ನೋಡಿ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೇನೆ. ನಿಮಗೇನ ಯಾವುದಾದ್ರೂ ನಿಮಗೆ ಹೇಗನ್ನಿಸ್ತು ಏನಿಲ್ಲ ಅನ್ನೋದು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ನಾವು ಅಕಸ್ಮಾತ್ವಾಗಿ ಏನಾದರೂ ಲೋಪದೋಷಗಳು ಇದ್ದರೆ ತಿದ್ಕೊಳ್ತೀವಿ. ದಯವಿಟ್ಟು ನೀವು, ನಾನು ಮಗದೊಮ್ಮೆ ಹೇಳ್ತಿದ್ದೀನಿ, ದಯವಿಟ್ಟು ಈಶಾ ಫೌಂಡೇಶನ್ಗೆ ಹೋಗ್ತಕ್ಕಂಥವ್ರು 4 ಗಂಟೆಗೆ ಈಶಾಗೆ ಹೋಗಿ, ಅಂದರೆ 4 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಸುತ್ತಮುತ್ತ ಎಲ್ಲ ನೀವು ತಿರುಗಾಡ್ಕೊಂಡು, ಅಂದರೆ ಮುದ್ದೇನಹಳ್ಳಿ ಸತ್ಯಸಾಯಿ ಹಾಸ್ಪಿಟಲ್ಲು, ಈಶಾ ಮತ್ತು ನಂದಿ, ಭೋಗನಂದೇಶ್ವರ ಟೆಂಪಲ್ಲು, ರಂಗನಾಥಸ್ವಾಮಿ ಟೆಂಪಲ್ಲು, ಕೈವಾರ ಇವೆಲ್ಲ ತಿರ್ಕೊಂಡು 4 ಗಂಟೆ ಅಷ್ಟೊತ್ತಿಗೆ ನೀವು ಈಶಾಗೆ ಬಂದರೆ ಅಲ್ಲಿನ ಒಂದು ವ್ಯೂವು ಮತ್ತು ಸಾಯಂಕಾಲ LED ಲೈಟ್ಸ್ಗಳು ಬಿಡ್ತಕ್ಕಂಥದ್ದು ಸೂಪರಾಗಿ ಅದ್ಭುತವಾಗಿರುತ್ತೆ ಈ ಪ್ಲೇಸು. ನಿಮಗೆ ಅಕಸ್ಮಾತು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೇನೆ, ನಿಮಗೆಲ್ಲ ಏನನ್ನಿಸ್ತು ಏನಿಲ್ಲ ಅನ್ನೋದು ದಯವಿಟ್ಟು ಈ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋನ ಲಕ್ಷಾಂತರ ಮಂದಿಗೆ ಶೇರ್ ಮಾಡಿ ಈ ವಿಡಿಯೋನ. ಯಾಕಂದರೆ ಈ ವಿಡಿಯೋನ ಶೇರ್ ಮಾಡಿ ಇಟ್ಕೊಳ್ಳಿ. ಯಾವ್ಯಾವ ಪ್ಲೇಸ್ಗಳು, ಅಂದರೆ ಚಿಕ್ಕಬಳ್ಳಾಪುರ ಸುತ್ತಮುತ್ತಲೂ ಯಾವ್ಯಾವ ಪ್ಲೇಸ್ಗಳಿದೆ ಅನ್ನೋದು ಎಲ್ಲ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನದು ಮಾಹಿತಿ ಬೇಕು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ವಿಡಿಯೋ ಹಾಕ್ರಿ ಅಂತಂದರೆ ಅದೇ ಥರ ವಿಡಿಯೋ ಹಾಕ್ತಾನೆ ಇರ್ತೀವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.